ವಿದ್ಯಾರ್ಥಿಗಳೇ, ಚಾನಲ್ಗೆ ಸ್ವಾಗತ. ನೀವೆಲ್ಲ ಗಮನಿಸಬೇಕು, ಈಗ 2025 ಮತ್ತು 26ನೇ ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಟ್ಟು ಇದುವರೆಗೆ 4 ಪ್ರಶ್ನೆ ಪತ್ರಿಕೆಗಳು ನಮಗೆ ಲಭ್ಯವಾಗಿವೆ. ಈ 4 ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿ ನಿಮ್ಮ ಒಂದು ಪರೀಕ್ಷೆಗೆ ತಯಾರಿಯನ್ನು ಮಾಡಬೇಕು. ಇಲ್ಲಿ ನೋಡ್ಬೋದು, ನೀವು ಮೊದಲಿಗೆ 4 ಆಯ್ಕೆಗಳನ್ನು ಕೊಟ್ಟು ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ 6 ಪ್ರಶ್ನೆಗಳಿವೆ. ಇವುಗಳ ಉತ್ತರಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ನಂತರ ನೋಡಿ, ಮೊದಲೆರಡು ಪದಗಳಿರುವ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ ಅಂತ ಇದೆ. ಇದು ನಾನು ತೋರಿಸ್ತಾ ಇರೋದು ಮಾದರಿ ಪ್ರಶ್ನೆ ಪತ್ರಿಕೆ 1. ಈಗ ಉಳಿದ ಪ್ರಶ್ನೆ ಪತ್ರಿಕೆಗಳನ್ನು ಈಗ ನೋಡೋಣ ನಾವು. ನೋಡಿ, ನಂತರ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ 7 ಪ್ರಶ್ನೆಗಳು ಇವೆ. ನೋಡಿ, ಎಲ್ಲ ಕಂಪಲ್ಸರಿ ಇವೆ, ಇಲ್ಲಿ ಯಾವುದೇ ಒಂದು ಆಯ್ಕೆ ಇಲ್ಲ. ನಿಮಗೆ ಪ್ರಶ್ನೆಗಳು ಹೇಳಿವೆ, ಇಲ್ಲಿ ಮಾರ್ಕ್ಸ್ ಕೂಡ ಹೇಳಿದೆ, ಒಂದೊಂದಕ್ಕೆ ಒಂದೊಂದು ಅಂಕ. ಇಲ್ಲಿ ನಿಮಗೆ 4ನೇ ಇದರಿಂದ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ನೋಡಿ, ಇಲ್ಲಿ ಕೂಡ 10 ಪ್ರಶ್ನೆಗಳಿವೆ, ಒಂದೊಂದಕ್ಕೆ 2 ಅಂಕ. ಆಮೇಲೆ ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಇಬ್ಬರು ಕೇಳಿದರೆ ಒಂದೊಂದಕ್ಕೆ 3 ಅಂಕ. ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ನೋಡಿ, ಎಲ್ಲ ಕಂಪಲ್ಸರಿ ಇದ್ದ ಹಾಗೆ ಇದನ್ನು ನೋಡಿದರೆ ಯಾವುದೋ ಆಯ್ಕೆಯನ್ನು ಕೊಟ್ಟಿಲ್ಲ ಇಲ್ಲಿ. ಮತ್ತು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇಲ್ಲಿ ಮಾತ್ರ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಇಲ್ಲಿ ಮಾತ್ರ ಅಥವಾ ಅಂತ ಕೇಳಿದ್ದಾರೆ. ಮತ್ತು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ನೋಡಿ, ಒಟ್ಟು ನಿಮಗೆ ಇಲ್ಲಿ ಏನು ಕಾಣ್ತವೆ, 6 ಪ್ರಶ್ನೆಗಳು ಕಾಣ್ತವೆ. 6 ಕೂಡ ಬರೀಬೇಕು, ಒಂದೊಂದಕ್ಕೆ 3 ಅಂಕ. ಇನ್ನು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಇದಕ್ಕೆ ಮಾತ್ರ ನಿಮಗೆ ಚಾಯ್ಸ್ ಇದೆ, ಇದರಲ್ಲಿ 4 ಅಂಕ. ಇನ್ನು ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. ಇದಕ್ಕೆ ನೋಡಿ 4 ಅಂಕ ಇದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ಮಾತ್ರ ನಿಮಗೆ ಚಾಯ್ಸ್ ಕಾಣ್ತಾ ಇದೆ, 41 ಮತ್ತು 42ನೇ ಪ್ರಶ್ನೆಗೆ. ಆಮೇಲೆ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಎಂದಿದ್ದಾರೆ. ಈಗ ಇಲ್ಲಿ ಒಂದು ಶಿಕ್ಷಣ ಸಚಿವರಿಗೆ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಶಿಕ್ಷಣ ಸಚಿವರಿಗೆ ಪತ್ರ ಬರೆಯಿರಿ ಅಂತಿದೆ. ಮತ್ತು ಶಿವಮೊಗ್ಗದಲ್ಲಿ ವಾಸವಾಗಿರುವ ಶಾರದಾ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ. ಅದಕ್ಕೆ ಪಾಲಕರ ಸಭೆಗೆ ಆಹ್ವಾನಿಸುತ್ತಾ ಇಲ್ಲಿ ನಿಮಗೆ ಚಾಯ್ಸ್ ಕೊಟ್ಟಿದ್ದಾರೆ. ಮತ್ತು ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಎಂದಿದ್ದಾರೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ಕನ್ನಡ ಭಾಷೆಯ ಬೆಳವಣಿಗೆ ಮತ್ತು ಸವಾಲುಗಳು ಅಂತ. ಇದು ಮೊದಲ ಒಂದು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್. ಇದರ ನಂತರ 2nd, 3rd, 4th ಕೂಡ ನೋಡೋಣ.